ನಮಸ್ಕಾರ ಮಕ್ಕಳೇ, ಎಲ್ಲರೂ ಕೂಡ ಸೆಕೆಂಡ್ PUC ಎಕ್ಸಾಮ್ ಅನ್ನ ಇವತ್ತು ಮುಗಿಸಿದ್ದೀರಾ. ಅಂಡ್ ಐ ಹೋಪ್ ಈ ವರ್ಷ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಕ್ಸಾಮ್ ಅನ್ನ ಬರ್ದಿದ್ದೀರಾ ಅಂತ ನಾವು ಅನ್ಕೊಳ್ತೀವಿ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಆದಷ್ಟು ಬೇಗ ನಾವು ಇವತ್ತಿನ ಟಾಪಿಕ್ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅಲ್ಲಿಗೆ ಬರ್ತೀನಿ. ಇವತ್ತು ಎಕ್ಸಾಮ್ ಮುಗ್ದಿರೋದ್ರಿಂದ ನೀವು 1 or 2 days ರಿಲ್ಯಾಕ್ಸ್ ಆಗಿ ಬ್ರೇಕ್ ತಗೊಳ್ಳಿ. ಅದಾದ ಮೇಲೆ ನೀವು ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ CET ಇದ್ರೆ CET, ನೀಟ್ ಇದ್ರೆ ನೀಟ್ ಕಡೆ ಗಮನ ಹರಿಸಬೇಕು. ನೋಡಿ, ಈ ವರ್ಷ KCET 2026 ನಮಗೆ ನಿನ್ನೆ ತನಕ ಇರೋ ಇನ್ಫಾರ್ಮೇಶನ್ ಪ್ರಕಾರ 3.5 lakh ಗಿಂತ ಜಾಸ್ತಿ ಮಕ್ಕಳು ಎಕ್ಸಾಮ್ ಅನ್ನ ಕಟ್ಟಿದ್ದಾರೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ಇಂಜಿನಿಯರಿಂಗ್ ಸೀಟ್ಸ್ ನಮ್ಮ ಕರ್ನಾಟಕದಲ್ಲಿರೋದು 1.36 lakh. ಎಲ್ಲಾ ಬ್ರಾಂಚ್ಗಳು ಸೇರಿ, ಎಲ್ಲಾ ಕಾಲೇಜ್ಗಳು ಸೇರಿ. ಅದರಲ್ಲಿ ಕೆಲವೊಂದು ಕಾಲೇಜ್ಗಳು ಲೆಕ್ಕಕ್ಕಿರಲ್ಲ, ಅಂದ್ರೆ ಒಳ್ಳೆ ಪ್ಲೇಸ್ಮೆಂಟ್ಸ್ ಇರಲ್ಲ, ಜಸ್ಟ್ ಹೆಸರಿಗೆ ಮಾತ್ರ ಇಂಜಿನಿಯರಿಂಗ್ ಕಾಲೇಜ್. ಕೆಲವೊಂದು ಬ್ರಾಂಚ್ಗಳು ಕೂಡ ಅಷ್ಟಕ್ಕಷ್ಟೇ ಇರ್ತವೆ. ಅದೆಲ್ಲ ಸೇರಿ ನಮಗೆ ಇರ್ತಕ್ಕಂಥದ್ದು ಬರೀ 1.36 lakh ಸೀಟ್ಸ್. ಆ 1.36 lakh ಅಲ್ಲಿ 40% ಗೌರ್ಮೆಂಟ್ ಸೀಟ್ಸ್, 30% ಕಾಮೆಡ್ ಕೇರ್, ರಿಮೈನಿಂಗ್ ಮ್ಯಾನೇಜ್ಮೆಂಟ್ ಅಂಡ್ NRI ಕೋಟಾ ಅಂತ ಇರುತ್ತೆ. ಸೊ ವೆರಿ ಟಫ್ ಕಾಂಪಿಟೇಷನ್ ಇದೆ ಈ ವರ್ಷ ನಮಗೆ ಎಂಟ್ರೆನ್ಸ್ ಎಕ್ಸಾಮ್. ಅಂಡ್ ಸರ್, ನಾವು BSc ಅಗ್ರಿ ಹೋಗ್ತೀವಿ, ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಡೈರಿ, ಈ ತರ ಯಾವುದೇ ನೀವು ಫಾರ್ಮ್ ಸೈನ್ಸ್ ರಿಲೇಟೆಡ್ ಕೋರ್ಸ್ಗೆ ಜಾಯಿನ್ ಆಗ್ತೀರಾ ಅಂತ ಅಂದ್ರೆ ನಮಗೆ ಟೋಟಲ್ ಸೀಟ್ಸ್ ಓನ್ಲಿ 5,000. ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಇರಲ್ಲ, ಪ್ರೈವೇಟ್ ಕೋಟಾ ಇರಲ್ಲ. ಆಲ್ ಆರ್ ಗೌರ್ಮೆಂಟ್ ಕಾಲೇಜಸ್ ಎಕ್ಸೆಪ್ಟ್ ದಾವಣಗೆರೆ SS ಅಲ್ಲಿ ಮಾತ್ರ ಒಂದು ಅಗ್ರಿಕಲ್ಚರ್ ಕಾಲೇಜ್ ಸ್ಟಾರ್ಟ್ ಆಗಿದೆ ಬಿಟ್ರೆ ಇನ್ನ ಎಲ್ಲದೂ ಕೂಡ ಗವರ್ನಮೆಂಟ್ ಇರುತ್ತೆ. ಓನ್ಲಿ 5,000 ಸೀಟ್ಸ್. ಲ್ಯಾಕ್ಸ್ ಗಟ್ಟಲೆ ಸ್ಟೂಡೆಂಟ್ಸ್ ಕಷ್ಟಪಡ್ತಾರೆ ಇದಕ್ಕೆ. ಇನ್ನ ಸರ್, ನಾವು ನೀಟ್ ಇಂಟ್ರೆಸ್ಟ್ ಇದೀವಿ, CET ಇಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಕತೆ ಇದೆ ನೀಟ್ ಇಂದು. ಸೊ ನೀಟ್ 2026 ಗೆ ಇದುವರೆಗೂ ಕೂಡ ಮೋರ್ ದ್ಯಾನ್ 26 lakh ಸ್ಟೂಡೆಂಟ್ಸ್ ಎಕ್ಸಾಮ್ ಅನ್ನ ಕಟ್ಟಿದ್ದಾರೆ. ಇದು ಎವರ್ ಹೈಯೆಸ್ಟ್. ಲಾಸ್ಟ್ 25 ಲಕ್ಷ ಕಟ್ಟಿದ್ರು, ಅದಕ್ಕಿಂತ ಜಾಸ್ತಿ ಈ ವರ್ಷ 26 ಲಕ್ಷಕ್ಕಿಂತ ಜಾಸ್ತಿ ಜನ ಎಕ್ಸಾಮ್ ಅನ್ನ ಕಟ್ಟಿದ್ದಾರೆ ಮಕ್ಕಳ. ಅಂದ್ರೆ ಕಾಂಪಿಟೇಷನ್ ಸರ್, 26 ಲಕ್ಷದಲ್ಲಿ ಆಲ್ ಓವರ್ ಇಂಡಿಯಾ, ಇಡೀ ಇಂಡಿಯಾದಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಮೆಡಿಕಲ್ ಸೀಟ್ಸ್ ಇರೋದು ಓನ್ಲಿ 1,18,000. MBBS ಇನ್ ಪರ್ಟಿಕ್ಯುಲರ್ ಓನ್ಲಿ 1,18,000 ಅಷ್ಟೇ ಇರೋದು ಸೀಟ್ಸ್ ನಮಗೆ. ಸರ್, ಕರ್ನಾಟಕಕ್ಕೆ ಬರ್ತೀನಿ ನಾನು ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ನಮಗೆ 14,000 ಮೆಡಿಕಲ್ ಸೀಟ್ಸ್ ಆರ್ ದೇರ್, ಇನ್ಕ್ಲೂಡಿಂಗ್ ಗವರ್ನಮೆಂಟ್, ಪೇಮೆಂಟ್, ಮ್ಯಾನೇಜ್ಮೆಂಟ್, NRI ಕೋಟಾ ಎಲ್ಲ ಸೇರಿ. ಪ್ಯೂರ್ಲಿ ಗೌರ್ಮೆಂಟ್ ಬಂದ್ರೆ ನಿಮಗೆ ಸಿಗದೆ ಅರೌಂಡ್ 4,500 ಸೀಟ್ಸ್ ಅಷ್ಟೇ. ಇನ್ನು ರಿಮೈನಿಂಗ್ ಎಲ್ಲ ಪೇಮೆಂಟ್, ಮ್ಯಾನೇಜ್ಮೆಂಟ್ ಹೋಗುತ್ತೆ. ಸೊ ಇದರಲ್ಲಿ ನಿಮಗೆ ಲಾಂಗ್ ಟರ್ಮ್ ನೀಟ್ ಸ್ಟೂಡೆಂಟ್ಸ್ ಆನ್ ಆವರೇಜ್ 8 to 10 lakh ಸ್ಟೂಡೆಂಟ್ಸ್ ಇದ್ದಾರೆ ಔಟ್ ಆಫ್ 26 lakh ಅಲ್ಲಿ. ಸೊ ಎಷ್ಟು ಕಾಂಪಿಟೇಷನ್ ಇರುತ್ತೆ, ಎಷ್ಟು ನಮಗೆ ಇಲ್ಲಿ ಟಫ್ನೆಸ್ ಇರುತ್ತೆ, ಯೋಚನೆ ಮಾಡ್ಬೇಕು. ಇದಕ್ಕೆ ತಕ್ಕಂತೆ ನೀವು ಸ್ಟಡಿ ಮಾಡಿ ಓದ್ಬೇಕು ಅಂತ ಹೇಳಿದ್ರೆ ಡೋಂಟ್ ವೇಸ್ಟ್ ದ ಟೈಮ್. ಮತ್ತೆ ಇದ್ದಿದ್ದೆ ಹಬ್ಬಗಳು ಬರುತ್ತೆ, ಮತ್ತೆ ರಿಲ್ಯಾಕ್ಸ್ ಆಗೋದು ಯಾವಾಗ್ಲೂ ಟೈಮ್ ಸಿಗುತ್ತೆ. ಈಗ ನೀವು ಇರೋ ಟೈಮ್ ಅನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. 1 or 2 days ಬ್ರೇಕ್ ತಗೊಂಡು ಇಮಿಡಿಯೇಟ್ ಆಗಿ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸರ್, ನಿಮ್ ಸ್ಟಡಿ ಪ್ಲಾನ್ ಹೇಗಿರ್ಬೇಕು ಅದಕ್ಕೊಂದು ಸಣ್ಣ ನಾನು ನಿಮಗೆ ಹಿಂಟ್ಸ್ ಅನ್ನ ಕೊಡ್ತೀನಿ. ಹೇಗಿರ್ಬೋದು ನಿಮ್ಮ ಸ್ಟಡಿ ಪ್ಲಾನ್ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಆವರೇಜ್ 12 to 14 hours ಪರ್ ಡೇ ಮಿನಿಮಮ್ ನೀವು ವರ್ಕ್ ಮಾಡ್ಬೇಕು. ಮಿನಿಮಮ್ 12 to 14 hours. ನೀನು KCET ಆಗೋ ನೀಟ್ ಆಗೋ ಎರಡೂ ಟಫ್ ಕಾಂಪಿಟೇಷನ್ ಇರುತ್ತೆ. ಮಿನಿಮಮ್ 12 to 14 hours ಪರ್ ಡೇ ಯು ಹ್ಯಾವ್ ಟು ವರ್ಕ್. ಏನೇನ್ ಮಾಡ್ಬೋದು ಈ ಟೈಮ್ ಅಲ್ಲಿ? ಯು ಹ್ಯಾವ್ ಟು ಸಾಲ್ವ್ ಮೋರ್ ನಂಬರ್ ಆಫ್ ಮಾಡೆಲ್ ಪೇಪರ್ಸ್. ಯಾವ್ದೆಲ್ಲ ಸಿಗುತ್ತೋ ನಿನಗೆ ಮಾಡೆಲ್ ಪೇಪರ್ಸ್, PYQ ಅಂತಾನೆ ಅಲ್ಲ, ಅದನ್ನ ಯಾವುದೇ ಹೊಸ ಇನ್ಸ್ಟಿಟ್ಯೂಷನ್ಸ್ ದಾಗ್ಲಿ, ಯಾವುದೇ ಪಬ್ಲಿಕೇಶನ್ಸ್ ದಾಗ್ಲಿ ಮಾಡೆಲ್ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಬನ್ನಿ. ಸೆಕೆಂಡ್, ಸಾಲ್ವ್ ಲಾಸ್ಟ್ 5 to 6 years PYQs. ಮಿನಿಮಮ್ 5 to 6 years ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಓಲ್ ಫಸ್ಟ್ ಅಂಡ್ ಸೆಕೆಂಡ್ PU ನೋಟ್ಸ್. ನೀವು ಕಂಪ್ಲೀಟ್ ಫಸ್ಟ್ ಅಂಡ್ ಸೆಕೆಂಡ್ PU ನೋಟ್ಸ್ ಅನ್ನ ಓದಬೇಕು. ಅಯ್ಯೋ, ಹೆಂಗೋ ಥಿಯರಿ ಎಕ್ಸಾಮ್ ಮುಗಿತಲ್ಲ ಬೇಡ ಅಂತ ಬಿಡೋ ಹಾಗಿಲ್ಲ. ಇಡೀ ನೋಟ್ಸ್ ಅನ್ನ ಓದಬೇಕು. ಅಥವಾ NCERT ಟೆಕ್ಸ್ಟ್ ಬುಕ್ ಅನ್ನ ಕಂಪ್ಲೀಟ್ ಆಗಿ ಓದಬೇಕು. ಅದರಲ್ಲೂ ನೀಟ್ ಆಸ್ಪಿರೆಂಟ್ಸ್ ಬಯೋ ಮತ್ತೆ ಕೆಮಿಸ್ಟ್ರಿಯನ್ನ ಮ್ಯಾಂಡೇಟರಿ NCERT ಟೆಕ್ಸ್ಟ್ ಬುಕ್ ಓದಲೇಬೇಕು, ಬೋತ್ ಫಸ್ಟ್ ಅಂಡ್ ಸೆಕೆಂಡ್ PU. ನೆಕ್ಸ್ಟ್, ಸ್ಟಡಿ ಈಚ್ ಚಾಪ್ಟರ್ ಸಿನಾಪ್ಸಿಸ್. ಕಾಲೇಜಲ್ಲಿ ಸಿನಾಪ್ಸಿಸ್ ಅಂತ ಕೊಟ್ಟಿರ್ತಾರೆ. ಈಚ್ ಚಾಪ್ಟರ್ ಸಿನಾಪ್ಸಿಸ್ ಅನ್ನ ನೀವು ಮತ್ತೆ ರಿವೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ರೈಟ್ ಮೋರ್ ನಂಬರ್ ಆಫ್ ಗ್ರಾಂಡ್ ಟೆಸ್ಟ್. ಎಷ್ಟು ಸಾಧ್ಯನೋ ಕಾಲೇಜಲ್ಲಿ ಅಷ್ಟು ಕಂಡಕ್ಟ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಗ್ರಾಂಡ್ ಟೆಸ್ಟ್ ಅನ್ನ ಬರೀರಿ. ಮನೆಯಲ್ಲೇ ಸೆಲ್ಫ್ ಟೆಸ್ಟ್ ಅನ್ನ ತಗೊಳ್ಳಿ. ಬಟ್ ವೆರಿ ಇಂಪಾರ್ಟೆಂಟ್, ಟೈಮ್ ಮ್ಯಾನೇಜ್ಮೆಂಟ್. CET ಆದ್ರೆ 70 minutes, ನೀಟ್ ಆದ್ರೆ 180 minutes ಅಲ್ಲಿ ಓಲ್ ಪೇಪರ್ ಅನ್ನ ಬಿಫೋರ್ 10 minutes ಮುಗಿಸೋ ತರ ಪ್ಲಾನ್ ಮಾಡ್ಕೊಳ್ಳಿ ನೀವು. ಸೊ ಮ್ಯಾಂಡೇಟರಿ ನನ್ನ ಸ್ಟ್ರಾಂಗ್ ರೆಕಮೆಂಡೇಶನ್ ಏನು, 30 minutes ಮೆಡಿಟೇಷನ್ ಮಾಡಿ. ಇದನ್ನೆಲ್ಲ ಮಾಡ್ಲಿಕ್ಕೆ ಇದು ತಾಕತ್ ಕೊಡುತ್ತೆ ನಿಮಗೆ. ಸಾಧ್ಯ ಆದ್ರೆ 30 minutes ವಾಕ್ ಮಾಡಿ. ಫಿಸಿಕಲಿ ಮೆಂಟಲಿ ಎರಡೂ ಕೂಡ ನಿಮ್ಮನ್ನ ಫಿಟ್ ಆಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ವೆರಿ ಇಂಪಾರ್ಟೆಂಟ್, ಸ್ಯಾಕ್ರಿಫೈಸ್ ಯುವರ್ ಎಂಟರ್ಟೈನ್ಮೆಂಟ್ ಫಾರ್ 1 month ಅಟ್ ಲೀಸ್ಟ್. ಒಂದು ತಿಂಗಳ ಮಟ್ಟಿಗೆ ನಿಮ್ಮ ಎಂಟರ್ಟೈನ್ಮೆಂಟ್, ಅದು TV, ಮೊಬೈಲ್, ಫ್ರೆಂಡ್ಸ್, ವಾಟ್ ಎವರ್, ಟ್ರಿಪ್, ಟೂರ್, ಹಬ್ಬ ಎಲ್ಲದನ್ನು ಸ್ಯಾಕ್ರಿಫೈ ಮಾಡಿದ್ರೆ
you may get a good rank or probability of getting good rank is more. ಸೊ ಎಲ್ಲರೂ ಕೂಡ ಇದನ್ನ ಪ್ಲಾನ್ ಮಾಡಿ ಇದನ್ನ ಚೆನ್ನಾಗಿ ವರ್ಕ್ ಮಾಡಿ. ಥ್ಯಾಂಕ್ ಯು.